ಮೊಹಮ್ಮದ್ ಸಲೀಂ ವಿಸ್ಡಮ್ ಪ್ರೌಢಶಾಲೆ ಆಂಗ್ಲ ಮಾಧ್ಯಮ ಬೀದರ್ನ ಮುಖ್ಯೋಪಾಧ್ಯಾಯ. ಇಂದು ದಿನಾಂಕ 23 ಏಪ್ರಿಲ್ 2026ರಂದು SSLC ಪ್ರಥಮ ಪರೀಕ್ಷೆಯ ಫಲಿತಾಂಶ ಬಂದಿದೆ. ಈ ಫಲಿತಾಂಶವು ನಮ್ಮ ವಿಸ್ಡಮ್ ಪ್ರೌಢಶಾಲೆಗೆ 98.7% ಮೂಲಕ ಐತಿಹಾಸಿಕ ದಾಖಲೆಯನ್ನು ನಾವು ಈ ಸಲ ಸೃಷ್ಟಿಸಿದ್ದೇವೆ. ನಮ್ಮಲ್ಲಿ ಈ ವರ್ಷ 104 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 102 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ರೀತಿಯಾಗಿ ನಮ್ಮ ಶಾಲೆಯ ಒಟ್ಟು ಫಲಿತಾಂಶ 98.07 ಆಗಿರುತ್ತದೆ. ಇದಕ್ಕಾಗಿ ಡೈರೆಕ್ಟರ್ KSEE ಬೋರ್ಡ್ ವತಿಯಿಂದ ಪ್ರೌಢಶಾಲೆ ವಿಸ್ಡಮ್ ಪ್ರೌಢಶಾಲೆಗೆ A ಗ್ರೇಡ್ ನೀಡಲಾಗಿದೆ. ಈ ವರ್ಷ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 19 ಇರುತ್ತದೆ. ಅದೇ ರೀತಿಯಾಗಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 50 ಇರುತ್ತದೆ. ಅದರಲ್ಲಿ ನಮ್ಮ ಶಾಲೆಯ ಫಲಿತಾಂಶದಲ್ಲಿ ಮೊಟ್ಟ ಮೊದಲು ಶಾಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಯಾದ ಮೊಹಮ್ಮದ್ ರಮಾನ್ ಸಿದ್ದಿಖಿ ತಂದೆ ಹಾಮೇದ್ ಹುಸೇನ್ ಸಿದ್ದಿಖಿ ಇವರು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 94.56 ಅಂಕಗಳನ್ನು ಇವರು ಪಡೆದಿರುತ್ತಾರೆ. ಒಟ್ಟು 625 ಅಂಕಗಳಲ್ಲಿ 591 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಹೊಂದಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ 3 ವಿದ್ಯಾರ್ಥಿಗಳು ಕ್ರಮವಾಗಿ ಒಂದೇ ಅಂಕವನ್ನು ಪಡೆದುಕೊಂಡಿದ್ದಾರೆ. 591 ಅಂಕ ಪಡೆದ ಮತ್ತೊಂದು ವಿದ್ಯಾರ್ಥಿ ಹುದಾ ಫಾತೆಮಾ ತಂದೆ ಶಾ ಇಬ್ರಾಹಿಂ ಖಾದ್ರಿ ಇವರು ಸಹ 591 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ತಸ್ನೀಮ್ ತಂದೆ ಮೊಹಮ್ಮದ್ ಮುಲ್ತಾನಿ ಇವರು ಸಹ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಸಹ 591 ಅಂಕಗಳನ್ನು ಪಡೆದಿರುತ್ತಾರೆ. ಈ ರೀತಿಯಾಗಿ ಅರ್ಫಿಯಾ ಬೇಗಂ ತಂದೆ ಶೇಖ್ ಜಾಕೀರ್ ಪಾಷಾ ಇವರು ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸೈಯದಾ ಉಮೈಮಾ ಅಫ್ಶೀನ್ ತಂದೆ ಸೈಯದ್ ಅಜರುದ್ದೀನ್ ಇವರು ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸೈಯದಾ ತಹೂರಾ ತಂದೆ ಸೈಯದ್ ಮುಜಫರ್ ಅಲಿ ಇವರು 4ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇದೇ ರೀತಿಯಾಗಿ ಹಲವಾರು ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಶ್ರೇಯಾ ತಂದೆ ಸಂತೋಷ್ ಕುಮಾರ್, ಸುಮಿತ್ ತಂದೆ ಸಿದ್ರಾಮ್, ಸುಶಾಂತ್ ತಂದೆ ಸುರೇಶ್ ಇವರು ಸಹ ಉತ್ತಮ ಅಂಕಗಳನ್ನು ಪಡೆದು ಶಾಲೆಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ ಪ್ರತ್ಯೇಕ ವಿಷಯದಲ್ಲಿ 125ಕ್ಕೆ 120 ಅಂಕಗಳನ್ನು ಪಡೆದ 3 ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲೀಷ್ನಲ್ಲಿ ಪಡೆದಿರುತ್ತಾರೆ. ಕನ್ನಡದಲ್ಲಿ 97 ಅಂಕಗಳನ್ನು ಪಡೆದ 3 ವಿದ್ಯಾರ್ಥಿಗಳು, ಉರ್ದು ವಿಷಯದಲ್ಲಿ 100ಕ್ಕೆ 100 ಪಡೆದ 7 ವಿದ್ಯಾರ್ಥಿಗಳು, ಹಿಂದಿ ವಿಷಯದಲ್ಲಿ 100ಕ್ಕೆ 100 ಪಡೆದ 2 ವಿದ್ಯಾರ್ಥಿಗಳು, ಗಣಿತದಲ್ಲಿ 100ಕ್ಕೆ 93 ಅಂಕ ಪಡೆದ 3 ವಿದ್ಯಾರ್ಥಿಗಳು, ವಿಜ್ಞಾನ ವಿಷಯದಲ್ಲಿ 100ಕ್ಕೆ 96 ಅಂಕ ಪಡೆದ 2 ವಿದ್ಯಾರ್ಥಿಗಳು, ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಪಡೆದ 2 ವಿದ್ಯಾರ್ಥಿಗಳು. ಈ ರೀತಿಯಾಗಿ ಈ ವರ್ಷದ ನಮ್ಮ ಶಾಲೆಯ ಈ ಒಂದು ಫಲಿತಾಂಶಕ್ಕೆ ವಿಸ್ಡಮ್ ಸಂಸ್ಥೆ ಅಧ್ಯಕ್ಷರಾದ ಮೊಹಮ್ಮದ್ ಆಸಿಫುದ್ದೀನ್ ಸರ್, ಅದೇ ರೀತಿಯಾಗಿ ಕಾರ್ಯದರ್ಶಿಯರಾದ ಮೊಹಮ್ಮದ್ ಸಲಾವುದ್ದೀನ್ ಫರಾನ್, ನಮ್ಮ ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟಿ ಆದ ಬುಷ್ರಾ ಜಮಾಲ್ ಮೇಡಮ್ ಇವರು ಈ ಫಲಿತಾಂಶಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಕಾರ್ಯವೈಖರಿ, ಯೋಜನೆಗಳು ಮತ್ತು ಇಲ್ಲಿನ ಅನುಭವಿ ಶಿಕ್ಷಕರಿಂದ ಈ ಒಂದು ಉತ್ತಮ ಫಲಿತಾಂಶ ಬಂದಿದೆ ಎಂದು ನಮ್ಮ ಅಧ್ಯಕ್ಷರು ಈ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಇದೇ ತಿಂಗಳು 30ನೇ ತಾರೀಕು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶಾಲು ಹೊದಿಸಿ ಹೂವಿನ ಗುಂಚವನ್ನು ನೀಡುವ ಮೂಲಕ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಎಲ್ಲರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳುವ ಮೂಲಕ ಹೇಳಿದ್ದಾರೆ. ಅದೇ ತಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಬಂದು ನಮ್ಮ ಆಡಳಿತ ಮಂಡಳಿಯವರಿಗೆ, ಶಿಕ್ಷಕರಿಗೆ ಸಿಹಿ ಹಂಚುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮೂಲಕ ನನ್ನ ಮಾತನ್ನು ಮುಗಿಸುತ್ತೇನೆ.